ಹಾಯ್ ಹಲೋ ವೆಲ್ಕಮ್ ಟು ಕಾವ್ಯ ಜೀವಿತ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇವತ್ತು ನಾವು ಮನೆಯಲ್ಲೇ ಇರುವಂತಹ ಕಲರ್ಗಳನ್ನ ಯೂಸ್ ಮಾಡಿಕೊಂಡು ಹೇಗೆ ಕಲರ್ ರಂಗೋಲಿ ಪುಡಿ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ಯಾರೆಲ್ಲ ಮೊದಲ ಬಾರಿಗೆ ನನ್ನ ಚಾನಲ್ನ ನೋಡ್ತಿದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ದಿನನಿತ್ಯ ಮನೆ ಮುಂದೆ ರಂಗೋಲಿ ಹಾಕ್ತೀವಿ, ಹಾಗೆ ಹಬ್ಬದಲ್ಲಿ ವಾರದ ದಿನಗಳೆಲ್ಲ ರಂಗೋಲಿ ಹಾಕ್ತಾನೆ ಇರ್ತೀವಿ. ಹಾಗೆ ಕಲರ್ ರಂಗೋಲಿ ಪುಡಿನ ಯೂಸ್ ಮಾಡ್ತಾನೆ ಇರ್ತೀವಿ ಅಲ್ವಾ. ಹಾಗಾದರೆ ಕೇವಲ 5 ಅಥವಾ 10 ರೂಪಾಯಿ ಖರ್ಚಿನಲ್ಲಿ ಹೇಗೆ ಕಲರ್ ರಂಗೋಲಿ ಪುಡಿನ ರೆಡಿ ಮಾಡೋದು ಅಂತ ತಿಳಿದುಕೊಳ್ಳೋಣ ಬನ್ನಿ. ಮೊದಲಿಗೆ ನಾನು ಒಂದು ಬಟ್ಲಾಗಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಅಕ್ಕಿ ಬಂದು ಡಿಪೋ ಅಕ್ಕಿ ತೊಗೊಂಡಿದ್ದೀನಿ. ಅದನ್ನು ಮಿಕ್ಸಿಗೆ ಹಾಕಿ ಚೆನ್ನಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಹಾಗೆ 5 ಕಲರ್ ಪುಡಿ ತೊಗೊಂಡಿದ್ದೀನಿ. ಇದೆಲ್ಲ ಅಂಗಡಿಯಲ್ಲೂ ಸಿಗುತ್ತೆ. ಹಾಗೆ ಒಂದು ಸ್ವಲ್ಪ ನೀರು ತೊಗೊಂಡಿದ್ದೀನಿ. ಮತ್ತು ಮಿಕ್ಸ್ ಮಾಡಿದ ಕಲರ್ನ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋದಕ್ಕೆ ಒಂದು 5 ಪ್ಲೇಟ್ ತೊಗೊಂಡಿದ್ದೀನಿ. ಹಾಗೆ 1 ಸ್ಪೂನ್ ತೊಗೊಂಡಿದ್ದೀನಿ ಅಷ್ಟೇ. ಬನ್ನಿ ಇವಾಗ ಒಂದು ದೊಡ್ಡ ಪ್ಲೇಟ್ ಇಟ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊತಿದ್ದೀನಿ. ಅಕ್ಕಿ ಹಿಟ್ಟು ಸೇರಿಸಿದ್ಮೇಲೆ ಅದಕ್ಕೆ ನಾನು ಪಿಂಕ್ ಕಲರ್ ತೊಗೊತಿದ್ದೀನಿ. ಫಸ್ಟು ಪಿಂಕ್ ಕಲರ್ ಮಾಡ್ತಿದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ಪಿಂಕ್ ಕಲರ್ನ ಸೇರಿಸ್ಕೊತಿದ್ದೀನಿ. ಪಿಂಕ್ ಕಲರ್ನ ಸೇರಿಸಿದ್ಮೇಲೆ ಅದು ಅಕ್ಕಿ ಹಿಟ್ಟು ಕಲರು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಆಗೋ ಅಕ್ಕಿ ಹಿಟ್ಟು ಆ್ಯಂಡ್ ಕಲರ್ ಪುಡಿ ಚೆನ್ನಾಗಿ ಮಿಕ್ಸ್ ಆಗೋ ತನಕ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದಮೇಲೆ ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ನೀರನ್ನು ಸೇರಿಸ್ಬೇಕು. 1 2 ಟೇಬಲ್ ಸ್ಪೂನಷ್ಟು ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಕಲ್ಲರು, ನೀರು ಆ್ಯಂಡ್ ಅಕ್ಕಿ ಹಿಟ್ಟು 3 ಚೆನ್ನಾಗಿ ಮಿಕ್ಸ್ ಆಗೋ ಥರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ನೀರು ಹಾಕಿದ್ಮೇಲೆ ಅಕ್ಕಿ ಹಿಟ್ಟು ಉಂಡೆ ಕಟ್ಟುತ್ತೆ. ಆ ಉಂಡೆ ಇಲ್ದಿರ ಅಕ್ಕಿ ಹಿಟ್ಟನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಕಲ್ಲರೆಲ್ಲ ಅದಕ್ಕೆ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಅದನ್ನು ಮಿಕ್ಸ್ ಮಾಡ್ಕೊಬೇಕು. ಉಂಡೆ ಇಲ್ದಿರಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇವಾಗ ನೋಡಿ ಇದು ಮಿಕ್ಸ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಇವಾಗಲೇ ಮಿಕ್ಸ್ ಆದಮೇಲೆ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಬೇಕು. ನಾನು 5 ಕಲರ್ ಮಾಡ್ತಿದ್ದೀನಿ. 5 ಕಲರ್ನೂ ಇದೇ ಥರ ಮಾಡಿ ತೋರಿಸ್ತಿದ್ದೀನಿ. ಫಸ್ಟು ಸ್ವಲ್ಪ ಅಕ್ಕಿ ಹಿಟ್ಟು ತೊಗೊತಿದ್ದೀನಿ. ಅದಕ್ಕೆ ಸ್ವಲ್ಪ ಕಲರ್ ಪುಡಿ 1 ಟೇಬಲ್ ಸ್ಪೂನಷ್ಟು. ಇವಾಗ ಬ್ಲೂ ಕಲರ್ ತೊಗೊತಿದ್ದೀನಿ. ಕಲರ್ ಪುಡಿ ಆ್ಯಂಡ್ ಅಕ್ಕಿ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆದಮೇಲೆ ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ನೀರು ತೊಗೊತಿದ್ದೀನಿ. ನೀರು ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀರು ಹಾಕಿದ್ಮೇಲೆ ಅದು ಉಂಡೆ ಕಟ್ಟುತ್ತೆ. ಉಂಡೆ ಇಲ್ದಿರಂಗೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇದೇ ಮೆಥಡಲ್ಲಿ ನಾನು ಮಾಡ್ತಿರೋ 5 ಕಲರ್ನು ಮಾಡ್ತಿದ್ದೀನಿ. ನೀರು ಹಾಕಿದ್ಮೇಲೆ ಅದು ಉಂಡೆ ಕಟ್ಕೊಳ್ಳುತ್ತೆ. ಉಂಡೆ ಇಲ್ದಿರಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದನ್ನು ಸೈಡ್ಗಿಟ್ಟು 5 ಕಲರ್ನು ನಾನು ಹಿಂಗೆ ಮಾಡ್ತಿದ್ದೀನಿ. ನಾವು ಬರೀ ಅಕ್ಕಿ ಹಿಟ್ಟಿಗೆ ಕಲರ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕಲರ್ ಪುಡಿನ ಯೂಸ್ ಮಾಡ್ಬೋದು. ಬಟ್ ಅದು ಕಲರು ಚೆನ್ನಾಗಿ ಬ್ರೈಟ್ನೆಸ್ ಕಾಣಿಸೋದಿಲ್ಲ ಮತ್ತು ಕಲರು ನಮಗೆ ಚೆನ್ನಾಗಿ ಎದ್ದು ಕಾಣಿಸೋದಿಲ್ಲ. ಅದಕ್ಕೆ ನಾನು ಈ ಮೆಥಡನ್ನ ಯೂಸ್ ಮಾಡ್ತಿದ್ದೀನಿ. ನಿಮಗೂ ಈ ಮೆಥಡು ಮಾಡಿ ನೋಡಿ ಮನೆಯಲ್ಲಿ. ಇಷ್ಟ ಆದರೆ ವಿಡಿಯೋಗೆ ಒಂದು ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ಗೆ ಯಾರಿಗಾದರೂ ಈ ಥರ ಬೇಕು ಅಂದರೆ ಅವ್ರಿಗೆ ಶೇರ್ ಮಾಡಿ. ಈ ಅಕ್ಕಿ ಹಿಟ್ಟು ಮತ್ತು ಕಲರ್ಗೆ ಸ್ವಲ್ಪ ನೀರು ಹಾಕೋದ್ರಿಂದ ಆ ಕಲ್ಲರು ಆ್ಯಂಡ್ ಅಕ್ಕಿ ಹಿಟ್ಟು ನೀರಲ್ಲಿ ಮಿಕ್ಸ್ ಆಗುತ್ತೆ. ಮಿಕ್ಸ್ ಆದಮೇಲೆ ಅದ್ರ ಕಲರು ಸ್ವಲ್ಪ ಶೈನಿಂಗ್ ಬರುತ್ತೆ. ಅದನ್ನು ಒಂದ್ಸಲ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ರೆ ಅದು ಫುಲ್ಲು ಏನು ಉಂಡೆ ಇಲ್ದಿರ ಇನ್ನೂ ನುಣ್ಣಗಾಗೋಗಿ ಅದು ನೀಟಿಗೆ ರಂಗೋಲಿ ಪುಡಿ ಥರನೇ ಬಂದುಬಿಡುತ್ತೆ. ಅದಕ್ಕೆ ನಾನು ಸ್ವಲ್ಪ ನೀರನ್ನ ಯೂಸ್ ಮಾಡಿ ಕಲರು ನೀರಲ್ಲಿ ಕರಗೋದ್ರಿಂದ ಆ ಕಲರೆಲ್ಲ ಹೋಗಿ ಅಕ್ಕಿ ಹಿಟ್ಟಿಗೆ ಮಿಕ್ಸ್ ಆಗುತ್ತೆ. ಅದಕ್ಕೆ ನಾನು ನೀರನ್ನ ಯೂಸ್ ಮಾಡ್ತಿದ್ದೀನಿ. ನಾನು ಈ ವಿಡಿಯೋನಲ್ಲಿ ಅಂಗಡಿಯಲ್ಲಿ ಸಿಗೋಂಥ ಕಲರ್ ಪುಡಿ ಏನಿರುತ್ತಲ್ಲ ಆ ಕಲರ್ ಪುಡಿನ ತಂದು ಅದನ್ನು ಅಕ್ಕಿ ಹಿಟ್ಟಿಗೆ ಮಿಕ್ಸ್ ಮಾಡಿ ಹೇಗೆ ಕಲರ್ ಪುಡಿ ಮಾಡ್ಕೊಳ್ಳೋದು, ಕಲರ್ ರಂಗೋಲಿ ಮಾಡೋದು ಅನ್ನೋದನ್ನು ತೋರಿಸ್ತಿದ್ದೀನಿ. ಹಾಗೆ ನೆಕ್ಸ್ಟ್ ವಿಡಿಯೋನಲ್ಲಿ ಮನೆಯಲ್ಲಿರೋ ಮನೆಯಲ್ಲಿರೋ ಪದಾರ್ಥಗಳಲ್ಲೇ ಹೇಗೆ ರಂಗೋಲಿ ಪುಡಿ ಅಥವಾ ಕಲರ್ ಪುಡಿ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ.
ನೋಡಿ ಇವಾಗ ನಾನು 5 ಕಲರ್ನ ರೆಡಿ ಮಾಡ್ಕೊಂಡಿದ್ದೀನಿ. 5 ಕಲ್ಲರು ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊತಿದ್ದೀನಿ. ಮಿಕ್ಸಿ ಜಾರ್ ತೊಗೊಂಡ್ಮೇಲೆ ಫಸ್ಟ್ ಮಾಡಿ ಇಟ್ಟಿದ್ದಂಥ ಪಿಂಕ್ ಕಲರ್ ಅದನ್ನೇ ಮಿಕ್ಸಿ ಜಾರ್ಗೆ ಹಾಕ್ತಿದ್ದೀನಿ. ಮಿಕ್ಸಿ ಜಾರ್ ಹಾಕಿದ್ಮೇಲೆ ಒಂದ್ಸಲ ಅದನ್ನು ಮಿಕ್ಸ್ ಮಾಡಬೇಕು. ಮಿಕ್ಸಿ ಜಾರ್ ಹಾಕೊಂಡ್ಮೇಲೆ ನೋಡಿ ರಂಗೋಲಿ ಪುಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಕೇವಲ 1 ಟೇಬಲ್ ಸ್ಪೂನ್ ಕಲ್ಲರು ಆ್ಯಂಡ್ 2 ಸ್ಪೂನ್ ನೀರು ಹಾಕಿ ಹಿಟ್ಟನ್ನ ಯೂಸ್ ಮಾಡಿರೋದಷ್ಟೇ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಆ್ಯಂಡ್ ಎಷ್ಟು ಚೆನ್ನಾಗಿ ರಂಗೋಲಿ ಪುಡಿ ರೆಡಿಯಾಗಿದೆ ಅಲ್ವಾ. ಇದೇ ಥರ ನಾನು ಮಾಡಿರೋಂಥ ಇನ್ನೂ ಮಿಕ್ಕಿದ 4 ಇದೆ ಅಲ್ವಾ ಅದನ್ನು ರೆಡಿ ಮಾಡ್ಕೊತಿದ್ದೀನಿ. ಇವಾಗ ನಿಮಗೆ ಇದು ಕಲರ್ ಪುಡಿ ಬೇಕು ಅಂದ್ರೂ ಪುಡಿ ಮಿಕ್ಸ್ ಆಯ್ತಲ್ವ. ನಿಮಗೆ ಶೈನಿಂಗ್ ಬೇಕು ಅಂದ್ರೂ ಶೈನಿಂಗ್ ಪುಡಿ ಇದ್ದರೆ ಅಥವಾ ಶೈನಿಂಗ್ ಅಂಗಡಿಯಲ್ಲಿ ಸಿಗುತ್ತಲ್ವ ಅದು ತಂದು ನೀವು ಮಿಕ್ಸ್ ಮಾಡಿಕೊಂಡ್ರೆ ಅದು ಶೈನಿಂಗ್ ಹೊಳೆಯುತ್ತೆ. ನೀವು ರಂಗೋಲಿಗೆ ಕಲರ್ ಹಾಕಿದಾಗ ಶೈನಿಂಗು ಅದ್ರ ಜೊತೆ ಮಿಕ್ಸ್ ಆಗಿ ಶೈನಿಂಗ್ ಹೊಳೆಯುತ್ತೆ. ಬೇಕಂದರೆ ನಿಮಗೆ ಶೈನಿಂಗ್ ಪುಡಿನ ಯೂಸ್ ಮಾಡ್ಬೋದು. ನನ್ನ ಹತ್ರ ಶೈನಿಂಗ್ ಇಲ್ಲ, ನಾನು ಅದಕ್ಕೆ ಯೂಸ್ ಮಾಡ್ತಿಲ್ಲ. ನೋಡಿ ಒಂದೊಂದು ಕಲ್ಲರು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಆ ಕಲ್ಲರು, ಅಕ್ಕಿ ಹಿಟ್ಟು, ನೀರು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ರಂಗೋಲಿ ಪುಡಿ ಅಥವಾ ಕಲರ್ ರಂಗೋಲಿ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೋಡಿ ನಾನು ಮಾಡಿದಂಥ 5 ಕಲರ್ ಇವಾಗ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಉಂಡೆ ಇಲ್ದಿರ ಇದಕ್ಕೆ ಶೈನಿಂಗ್ ಹಾಕಿದಾಗ ಇನ್ನೂ ಚೆನ್ನಾಗಿರುತ್ತೆ. ನೋಡಿ ನಾನು ರಂಗೋಲಿ ಹಾಕ್ಬಿಟ್ಟು ಅದನ್ನು ರಂಗೋಲಿ ಪುಡಿ ಎಲ್ಲ ಹಾಕಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.